ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆ ಹಲವು ಕಾರಣಗಳಿಂದ ಭಾರೀ ಕುತೂಹಲವನ್ನು ಕೆರಳಿಸಿದೆ. ದೇಶದೆಲ್ಲೆಡೆ ಕಳೆದ 1 ತಿಂಗಳಿಂದ ನಡೆದಂತಹ ಚುನಾವಣಾ ಮಹಾ ಸಂಗ್ರಾಮಕ್ಕೆ ಈಗ ತೆರೆ ಬಿದ್ದಿದೆ. ಇನ್ನೇನಿದ್ರೂ ಫಲಿತಾಂಶದ ಕುತೂಹಲ. ಕಳೆದ 3-4 ತಿಂಗಳಿಂದ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದ ರಾಜಕೀಯ ಪಕ್ಷಗಳು ಫಲಿತಾಂಶಕ್ಕಾಗಿ ಎದುರು ನೋಡ್ತಾ ಇದೆ. ದೇಶದ ಮತದಾರರು ಸಹ ಜೂನ್ 4ರ ಫಲಿತಾಂಶಕ್ಕಾಗಿ ಕುತೂಹಲದಿಂದ ಕಾಯ್ತಿದ್ದಾರೆ. ಇದರ ಮಧ್ಯೆ ಚುನಾವಣೋತ್ತರ ಸಮೀಕ್ಷೆ ವರದಿಗಳು ಆ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಪಕ್ಷಗಳ ವಿಚಾರಕ್ಕೆ ಬಂದರೆ ನರೇಂದ್ರ ಮೋದಿ ಈ ಬಾರಿ ಹ್ಯಾಟ್ರಿಕ್ ಬಾರಿಸಿ ಇತಿಹಾಸವನ್ನು ನಿರ್ಮಿಸೋದಕ್ಕೆ ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ INDIA ಮೈತ್ರಿಕೂಟ ಈ ಬಾರಿ ಮೋದಿಯನ್ನು ಸೋಲಿಸದೇ ಇದ್ರೆ ಮತ್ತೆಂದೂ ಆಗದು ಅಂತ ಜಿದ್ದಿಗೆ ಬಿದ್ದು ಚುನಾವಣೆಯನ್ನು ಎದುರಿಸಿ ಶತಾಯಗತಾಯ ಈ ಬಾರಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ. ಆದರೆ ಮತದಾರ ಮಾತ್ರ ಈಗಾಗಲೇ ಇವರೆಲ್ಲರ ಹಣೆ ಬರಹವನ್ನು ಬರೆದಾಗಿದೆ. ಈ ನಡುವೆ ಜೂನ್ 4ರ ಫಲಿತಾಂಶದ ಭವಿಷ್ಯ ನುಡಿಯವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಅದರಲ್ಲಿ ಕೆಲವೊಂದು ಬಹಳಷ್ಟು ಅಚ್ಚರಿಗೆ ಕಾರಣವಾಗಿದೆ. ಒಂದು ಕಡೆ ರಾಜಕೀಯ ಪಂಡಿತರು ಸಮೀಕ್ಷೆಗಳು ಭವಿಷ್ಯವನ್ನು ನುಡಿದ್ರೆ, ಮತ್ತೊಂದು ಕಡೆ ಸ್ವಾಮೀಜಿಗಳು ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಕೇವಲ ಕೇಂದ್ರ ರಾಜಕಾರಣ ಮಾತ್ರವಲ್ಲದೆ ಲೋಕಸಭಾ ಚುನಾವಣೆಯ ನಂತರದಲ್ಲಿ ರಾಜ್ಯ ರಾಜಕಾರಣದ ಭವಿಷ್ಯವನ್ನು ಸಹ ನುಡಿಯಲಾಗಿದೆ. ನಮ್ಮ ರಾಜ್ಯದಲ್ಲೂ ಸಹ ಈಗಾಗಲೇ ಹಲವು ಭವಿಷ್ಯಗಳು ಸದ್ದು ಮಾಡ್ತಾ ಇದೆ. ಇದೀಗ ಮತ್ತೊಬ್ಬ ರಾಜ್ಯದ ಖ್ಯಾತ ಜ್ಯೋತಿಷಿ ಒಂದು ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದಾರೆ. ಇವರೇ ಮತ್ತೊಮ್ಮೆ ಪ್ರಧಾನಿ ಆಗೋದು ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಕೇವಲ ಕೇಂದ್ರದ ಬಗ್ಗೆ ಮಾತ್ರವಲ್ಲ, ರಾಜ್ಯ ರಾಜಕಾರಣದಲ್ಲಿ ಆಗುವ ಒಂದಷ್ಟು ಸ್ಫೋಟಕ ಬೆಳವಣಿಗೆಯ ಬಗ್ಗೆಯೂ ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದಾರೆ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತಾಗುವ ಬಗ್ಗೆ ಭವಿಷ್ಯವನ್ನು ನುಡಿಯಲಾಗಿದೆ. ಹಾಗಾದರೆ ಈ ಬಾರಿ ಭವಿಷ್ಯ ನುಡಿದಿದ್ದು ಯಾರು? ನರೇಂದ್ರ ಮೋದಿ ಹ್ಯಾಟ್ರಿಕ್ ಕನಸು ನನಸಾಗುತ್ತಾ, ಅಥವಾ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಗೆಲುವನ್ನು ಸಾಧಿಸುತ್ತಾ? ಚುನಾವಣಾ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲಿ ಆಗುವಂತಹ ಸ್ಫೋಟಕ ಬೆಳವಣಿಗೆ ಏನು? ಸಿಎಂ ಕುರ್ಚಿಗೆ ಬಂತ ಕುತ್ತು ಯಾವ ನಾಯಕನ ತಲೆದಂಡ ಆಗುತ್ತೆ? ರಾಜ್ಯ ಸರ್ಕಾರದ ಸ್ಥಿತಿಗತಿ ಏನಾಗುತ್ತೆ? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಜೂನ್ 4ರ ಫಲಿತಾಂಶಕ್ಕಾಗಿ ನೀವು ಕೂಡ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡೋ ಮೂಲಕವಾಗಿ ತಿಳಿಸಿ. ಹಾಗೆ ಫಲಿತಾಂಶದ ಕುರಿತಾಗಿ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಬಾರಿಯ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಸೋಲು ಗೆಲುವಿನ ಭರ್ಜರಿ ಲೆಕ್ಕಾಚಾರಗಳು ನಡೀತಾ ಇದೆ. ಯಾವ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ಬಹುಮತ ಬರುತ್ತೆ ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸಿದೆ. ಹೀಗಾಗಿ ನಾನಾ ರಾಜಕೀಯ ಭವಿಷ್ಯಗಳು ಮುನ್ನೆಲೆಗೆ ಬಂದು ಮತ್ತೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ರಾಜಕೀಯ ಪಂಡಿತರ ಭವಿಷ್ಯ ಆದರೆ, ಮತ್ತೊಂದು ಕಡೆ ಸ್ವಾಮೀಜಿಗಳು ನುಡಿಯುವಂತಹ ಭವಿಷ್ಯ ಮಹತ್ವ ಪಡೆದುಕೊಂಡಿದೆ. ಇದೀಗ ಮತ್ತೊಂದು ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದು ಬೇರಾರೂ ಅಲ್ಲ, ರಾಜ್ಯದಲ್ಲೇ ಪ್ರಭಾವಿ ಜ್ಯೋತಿಷಿ ಎನಿಸಿಕೊಂಡಿರುವ, ದೇಶದೆಲ್ಲೆಡೆ ಖ್ಯಾತಿಯನ್ನು ಪಡೆದಿರುವ ರಾಜಗುರು ದ್ವಾರಕಾನಾಥ್. ಇವರು ನುಡಿದಿರುವ ಭವಿಷ್ಯ ಈಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಜ್ಯೋತಿಷಿ ದ್ವಾರಕಾನಾಥ್ ಅವರು ಎಷ್ಟು ಪ್ರಭಾವಿ ಜ್ಯೋತಿಷಿ ಅನ್ನೋದನ್ನ ಕೇಳಿದ್ರೆ ನಿಮಗೆ ಶಾಕ್ ಆಗೋದಂತೂ ಖಂಡಿತ. ಇವರು ಕರ್ನಾಟಕದ ಅತ್ಯಂತ ಜನಪ್ರಿಯ ಹಾಗೆ ಅತ್ಯಂತ ಪ್ರಭಾವಿ ಜ್ಯೋತಿಷಿ. ರಾಜ್ಯ ಹಾಗೂ ರಾಷ್ಟ್ರದ ಹಲವು ಪ್ರಭಾವಿ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಸಹ ದ್ವಾರಕಾನಾಥ್ ಅವರನ್ನ ಭೇಟಿಯಾಗಿ ಭವಿಷ್ಯವನ್ನ ಕೇಳಿದ್ದಾರೆ. ಇದರಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ದೇವರಾಜ ಅರಸು, ಗುಂಡೂರಾವ್, ಮಾಜಿ ಕೇಂದ್ರ ಗೃಹ ಸಚಿವರಾದಂತಹ ಸುಶೀಲ್ ಕುಮಾರ್ ಶಿಂದೆ, ಸೋನಿಯಾ ರಾಜಕೀಯ ಕಾರ್ಯದರ್ಶಿ ಅಹ್ಮದ್ ಪಟೇಲ್, ಮಾಜಿ ವಿದೇಶಾಂಗ ಸಚಿವರಾದಂತಹ ನಟವರ್ ಸಿಂಗ್, ಪಂಜಾಬ್ ಮಾಜಿ ಸಿಎಂ ಅಮರೀಂದರ್ ಸಿಂಗ್, ಮಹಾರಾಷ್ಟ್ರ ಮಾಜಿ ಸಿಎಂ ವಿಲಾಸ್ರಾವ್ ದೇಶ್ಮುಖ್, SB ಚೌಹಾಣ್, ಆಂಧ್ರದ ಮಾಜಿ ಮುಖ್ಯಮಂತ್ರಿ ದಿವಂಗತ YS ರಾಜಶೇಖರ್ ರೆಡ್ಡಿ, ವಿಜಯ್ ಭಾಸ್ಕರ್ ರೆಡ್ಡಿ, ಮಾಜಿ ಸಿಎಂ ಧರ್ಮಸಿಂಗ್, ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣ, ನಫೀಸ್ ಫಾಜಲ್, ಪ್ರೊಫೆಸರ್ BK ಚಂದ್ರಶೇಖರ್, ಉದ್ಯಮಿ ಅನಿಲ್ ಅಂಬಾನಿ, ಬಾಲಿವುಡ್ ನಟ ನಟಿಯರು ದ್ವಾರಕಾನಾಥ್ ಅವರ ಬಳಿ ಜ್ಯೋತಿಷ್ಯವನ್ನ ಕೇಳಿದ್ದಾರೆ. ಇನ್ನು ರಾಜ್ಯದ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವಂತಹ DK ಶಿವಕುಮಾರ್ ಅವರು ದ್ವಾರಕಾನಾಥ್ ಅವರ ಜ್ಯೋತಿಷ್ಯವನ್ನ ಅಪಾರವಾಗಿ ನಂಬುತ್ತಾರೆ. ಅದರಲ್ಲಿಯೂ ಜ್ಯೋತಿಷಿ ದ್ವಾರಕಾನಾಥ್ ಅವರ ಮಾತೆಂದರೆ ಅವರಿಗೆ ವೇದವಾಕ್ಯ ಅಂತಲೇ ಹೇಳಬಹುದು. ಸ್ವತಃ DK ಶಿವಕುಮಾರ್ ಅವರು ಅವರ ಬದುಕಿನಲ್ಲಿ ದ್ವಾರಕಾನಾಥ್ ಅವರು ನುಡಿದಿದ್ದ ಭವಿಷ್ಯ ನಿಜವಾದ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ತಾನು ಇಂತಹದ್ದೇ ವಯಸ್ಸಿನಲ್ಲಿ ಶಾಸಕನಾಗ್ತೀನಿ, ಮಂತ್ರಿ ಆಗ್ತೀನಿ, ಆನಂತರ ನನಗೆ ಟಿಕೆಟ್ ಸಿಗೋದಿಲ್ಲ, ಹೀಗೆ ಹಲವು ವಿಷಯಗಳನ್ನ ದ್ವಾರಕಾನಾಥ್ ಅವರು ಹೇಳಿದ್ರು ಅಂತ ಖುದ್ದು DK ಶಿವಕುಮಾರ್ ಅವರು ದ್ವಾರಕಾನಾಥ್ ಅವರ ಜ್ಯೋತಿಷ್ಯದ ನಿಖರತೆಯನ್ನ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಅವರನ್ನ DK ಶಿವಕುಮಾರ್ ಅವರು ಬಹುವಾಗಿ ನಂಬುತ್ತಾರೆ. ಇಂತಹ ದ್ವಾರಕಾನಾಥ್ ಅವರ ತಂದೆ ಹೆಸರಾಂತ ಜ್ಯೋತಿಷಿ ಬೆಳ್ಳೂರು ಶಂಕರ ನಾರಾಯಣ ಅವರು ಸಹ ರಾಜ್ಯದ ಪ್ರಭಾವಿ ಜ್ಯೋತಿಷಿ ಆಗಿದ್ದವರು. ದ್ವಾರಕಾನಾಥ್ ಅವರು ಇದೀಗ ದೇಶದ ಮುಂದಿನ ಪ್ರಧಾನಿ ಯಾರು ಅನ್ನೋದನ್ನ ಹೇಳಿದ್ದಾರೆ.
ಕೇಂದ್ರದಲ್ಲಿ ಅಧಿಕಾರ ನಡೆಸಿರುವ ಬಿಜೆಪಿಯು 400 ಸೀಟು ಗೆಲ್ಲುವಂತಹ ಹುಮ್ಮಸ್ಸಿನಲ್ಲಿದೆ. ಆದರೆ ಆ ಸಂಖ್ಯೆಯ ಹತ್ತಿರ ಸುಳಿಯೋದು ಕೂಡ ಕಷ್ಟ. ಮಿತ್ರ ಪಕ್ಷಗಳ ಸಹಾಯ ಇಲ್ಲದೆ ಬಿಜೆಪಿಯೊಂದೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದು ಸಾಧ್ಯವಿಲ್ಲ. ಎನ್ಡಿಎ ಮೈತ್ರಿಕೂಟ ಈ ಬಾರಿ 300ರಿಂದ 302 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಖ್ಯಾತ ಜ್ಯೋತಿಷಿ ರಾಜ್ಗುರು ದ್ವಾರಕನಾಥ್ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಫಲಿತಾಂಶ ಪ್ರಕಟಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತಹ ಈ ಸಂದರ್ಭದಲ್ಲಿ ದ್ವಾರಕನಾಥ್ ಗುರೂಜಿಯವರು ಗ್ರಹಗತಿಗಳ ಆಧಾರದ ಮೇಲೆ ದೇಶದ ರಾಜಕೀಯ ಭವಿಷ್ಯವನ್ನು ನುಡಿದಿದ್ದಾರೆ. ಬಿಜೆಪಿ ಪಕ್ಷವೊಂದೇ ಬಹುಮತ ಪಡೆದು ಸರ್ಕಾರ ರಚಿಸಲು ಸಾಧ್ಯವಿಲ್ಲ. ಮೈತ್ರಿ ಪಕ್ಷಗಳ ಬೆಂಬಲ ಪಡೆಯಲೇಬೇಕಾಗಿದೆ. ಜೊತೆಗೆ ಈ ಬಾರಿ ಪ್ರಬಲ ಪ್ರತಿಪಕ್ಷ ಲೋಕಸಭೆಯಲ್ಲಿ ಇರಲಿದೆ ಅಂತಲೂ ಹೇಳಿದ್ದಾರೆ. ನಾನು ನರೇಂದ್ರ ಮೋದಿ ಹಾಗೆ ಬಿಜೆಪಿಯ ವಿರೋಧಿಯಲ್ಲ. ಆದರೆ ಗ್ರಹಗಳ ವಿಶ್ಲೇಷಣೆ ಆಧರಿಸಿ ಹೇಳೋದಾದ್ರೆ ಜೂನ್ 4ರಂದು ಫಲಿತಾಂಶ ಹೊರಬಿದ್ದರೂ ಕೇಂದ್ರದಲ್ಲಿ ಸರ್ಕಾರ ರಚನೆ ವಿಳಂಬ ಆಗಲಿದೆ. ಪ್ರಧಾನಿ ಅಭ್ಯರ್ಥಿ ಆಯ್ಕೆಯೂ ಚರ್ಚೆಗೆ ಗ್ರಾಸವಾಗಲಿದೆ. ಸಂಘ ಪರಿವಾರವು ಸರ್ಕಾರ ರಚನೆ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಕಳೆದ 2 ಚುನಾವಣೆಗಳಲ್ಲೂ ಉತ್ತರ ಭಾರತದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿತ್ತು. ಆದರೆ ಈ ಬಾರಿ ಮಹಾರಾಷ್ಟ್ರ, ಬಿಹಾರ, ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಡಿಮೆ ಸೀಟುಗಳನ್ನಷ್ಟೇ ಗೆಲ್ಲಲಿದೆ ಅಂತ ಹೇಳಿದ್ದಾರೆ. ಮೋದಿ ಪ್ರಧಾನಿಯಾದ ಬಳಿಕ ಜನರಲ್ಲಿ ಆಶಾಭಾವನೆ ಮೂಡಿತ್ತು. ಅವರು 25 ವರ್ಷ ಆಡಳಿತ ನಡೆಸುತ್ತಾರೆಂಬ ವಿಶ್ವಾಸದಲ್ಲಿದ್ದರು. ಮೋದಿ ಮೊದಲ ಸಲ ಪ್ರಧಾನಿಯಾದಾಗ ಇದ್ದಂತಹ ವರ್ಚಸ್ಸು, ಶಾಂತ ಮನಸ್ಸು ಈಗಿಲ್ಲ. ಅವರ ಮನಸ್ಸು, ಗುರಿ ಬದಲಾಗುತ್ತದೆಂದು ಯಾರೂ ಯೋಚಿಸಿರಲಿಲ್ಲ. ಹೀಗಾಗಿ ಜನರು ಮೋದಿ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಹೆಣ್ಣು ಮಕ್ಕಳ ಮಾಂಗಲ್ಯದ ಬಗ್ಗೆ ಮಾತನಾಡಿದ್ದಾರೆ. ಈ ಹಿಂದೆ ಎಂದೂ ಹೀಗೆ ವರ್ತಿಸಿರಲಿಲ್ಲ. ಶ್ರೇಷ್ಠ ನಾಯಕರಾಗಿದ್ದವರು ಜನರಲ್ಲಿ ಧೈರ್ಯವನ್ನು ತುಂಬಿ ಭರವಸೆಗಳ ಕುರಿತು ಮಾತನಾಡಬೇಕಿತ್ತು. ಆದರೆ ಆಹಾರ ಧಾನ್ಯ ಸಂಗ್ರಹ, ಉದ್ಯೋಗ ಸೃಷ್ಟಿ, ಬೆಲೆ ಇಳಿಕೆ ಕುರಿತು ಎಂದೂ ಮಾತನಾಡೇ ಇಲ್ಲ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ದೇವರು ಕೊಟ್ಟಂತಹ ಅವಕಾಶವನ್ನ ಮೋದಿ ಕಳೆದುಕೊಳ್ಳುವಂತಹ ಸಂದಿಗ್ಧತೆಯಲ್ಲಿದ್ದಾರೆ. ನೋಟು ಅಮಾನ್ಯೀಕರಣ, ಜಿಎಸ್ಟಿಯಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳು ನಲುಗಿ ಹೋಗಿದ್ದಾರೆ. ಹಲವು ಉದ್ದಿಮೆಗಳಿಗೆ ಬೀಗ ಬಿದ್ದಿದೆ. 2 ಕೋಟಿ ಉದ್ಯೋಗ ಸೃಷ್ಟಿ ಭರವಸೆ ಈಡೇರಲೇ ಇಲ್ಲ. ಕಾಂಗ್ರೆಸ್ ಪಕ್ಷವು ಈ ದೇಶದಲ್ಲಿ 70 ವರ್ಷ ಆಡಳಿತವನ್ನ ನಡೆಸಿದೆ. ಆದರೆ ಬಿಜೆಪಿ 20 ವರ್ಷ ಆಡಳಿತ ನಡೆಸುವಲ್ಲಿ ಸುಸ್ತು ಹೊಡೆದಿದೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಪ್ರಮುಖ ವಿಚಾರದ ಬಗ್ಗೆ ಅವರು ಹೇಳಿದ್ದಾರೆ. ಚುನಾವಣಾ ಬಾಂಡ್ ವಿಚಾರ ಚುನಾವಣೆ ಬಳಿಕವೂ ಸದ್ದು ಮಾಡಲಿದೆ. ರೈತರ ಪ್ರತಿಭಟನೆಯು ಯಾವುದೇ ಸರ್ಕಾರವನ್ನ ವಿಪತ್ತು, ಆಪತ್ತಿಗೆ ಸಿಲುಕಿಸುತ್ತದೆ. ರೈತರೇ ದೇಶದ ಬೆನ್ನೆಲುಬು. ಸಿರಿವಂತರಾಗಿ ರೈತರನ್ನ ತುಳಿಯೋದು ಸರಿಯಲ್ಲ. ಪ್ರಜೆಗಳ ಶಾಪವು ರಾಜನಿಗೆ ಕ್ಷೋಭೆಯನ್ನುಂಟು ಮಾಡುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವೀಗ ಕ್ರೋಧಿನಾಮ ಸಂವತ್ಸರದಲ್ಲಿದ್ದೇವೆ. 2025ರ ಮಾರ್ಚ್ 30ರಿಂದ ವಿಶ್ವವಾಸು ಸಂವತ್ಸರ ಶುರುವಾಗಲಿದೆ. ಅಲ್ಲಿಯವರೆಗೆ ಮನುಷ್ಯರು ಹಾಗೆ ನಮ್ಮನ್ನು ಆಳುವವರಲ್ಲಿ ತಾಪ, ಉಗ್ವೇದ, ಉನ್ಮಾದ ಹೆಚ್ಚಿರುತ್ತದೆ. ಈ ಸಂವತ್ಸರ ಕ್ರೋಧದಿಂದ ಕೂಡಿದ್ದು ಮನುಷ್ಯ ಪ್ರೇರಿತ ಕ್ರೋಧಗಳೇ ಜಾಸ್ತಿ ಆಗಲಿವೆ. ದುರಾಸೆಯು ದುಃಖಕ್ಕೆ ಕಾರಣವಾಗುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ದೇಶದಲ್ಲಿ ದಕ್ಷಿಣದಲ್ಲಿ ದೇವಾಲಯ ನಿರ್ಮಾಣ ಆಗಬೇಕು ಅನ್ನೋ ಬಗ್ಗೆಯೂ ಧ್ವನಿ ಎತ್ತಿದ್ದಾರೆ. ದೇಶದ ದಕ್ಷಿಣ ಭಾಗಕ್ಕೆ ಪಾವಿತ್ರ್ಯತೆ ಇದೆ. ಯವ್ವನ ಕಾಲದಲ್ಲಿ ರಾಮ ವಾಸವಿದ್ದಿದ್ದು ದಕ್ಷಿಣದಲ್ಲೇ. ಹುಟ್ಟಿದಾಗಿನಿಂದ ಬಾಲರಾಮ ಅಯೋಧ್ಯೆಯಲ್ಲಿ ನೆರೆಯೂರಿದ್ದಾನೆ. ಆದರೆ ಆತನ ಅವತಾರ ಲೀಲೆಗಳೆಲ್ಲವೂ ದಕ್ಷಿಣದಲ್ಲಿ ನಡೆದಿದ್ದು. ದೇಶದಲ್ಲಿ ಪಶ್ಚಿಮ ಪೂರ್ವ ಭಾರತ ಎಂಬುದು ಇಲ್ಲವೇ ಇಲ್ಲ. ಉತ್ತರ ದಕ್ಷಿಣವೇ ಸಮಗ್ರ ಭಾರತ ಅನಿಸ್ಕೊಂಡಿದೆ. ಹೀಗಾಗಿ ದೇಶ ಆಳುವವರು ದಕ್ಷಿಣವನ್ನ ಕಡೆಗಣಿಸಬಾರದು. ಸಂಪನ್ಮೂಲವನ್ನು ಸಮಾನವಾಗಿ ಹಂಚಿ ಅಖಂಡ ಭಾರತವನ್ನ ಕಟ್ಟುವ ಜವಾಬ್ದಾರಿಯನ್ನು ಹೊರಬೇಕು. ರಾಮ ತನ್ನ ಯೌವನವನ್ನ ದಕ್ಷಿಣ ಭಾರತದಲ್ಲೇ ಕಳೆದಿರೋದ್ರಿಂದ ರಾಮ, ಸೀತೆ, ಲಕ್ಷ್ಮಣ ಹಾಗೆ ಹನುಮಂತ ಸಹಿತ ದೇವಾಲಯವನ್ನ ನಿರ್ಮಿಸಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯ ನಂತರದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆಯೂ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಿನ 1.5 ವರ್ಷದ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿದ್ದಾರೆ. ದೇಶಕಾಲ ಸದಾತ್ತ ಅನುಸಾರದಲ್ಲಿ ಅವರಿಗೆ ರಾಜಯೋಗವಿದೆ. ಸರ್ವಸಂಗ ಪರಿತ್ಯಾಗಿಯಾಗಿ ಅಧಿಕಾರ ನಡೆಸಿ ಚರಿತ್ರೆಯಲ್ಲಿ ಉಳಿಯುತ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಆ ಮೂಲಕವಾಗಿ ಸಿಎಂ ಬದಲಾವಣೆಯ ಬಗ್ಗೆ ಭವಿಷ್ಯವನ್ನು ನುಡಿಯಲಾಗಿದೆ. ಅಂದರೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅನ್ನುವಂತಹ ಭವಿಷ್ಯ ಇದು. ಆದರೆ ರಾಜ್ಯದಲ್ಲಿ 135 ಶಾಸಕರ ಬಲವನ್ನು ಹೊಂದಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಬೀಳಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. 5 ವರ್ಷ ಅಧಿಕಾರ ನಡೆಸುತ್ತೆ ಅಂತ ಗುರೂಜಿ ಹೇಳಿರುವಂಥದ್ದು. ಇನ್ನು ಮಹಾರಾಷ್ಟ್ರದ ಬಗ್ಗೆ ಇರುವಂತಹ ಗೊಂದಲದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸರ್ಕಾರ ಬದಲಾಗಲಿದೆ ಅಂತ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಕಳೆದ ವರ್ಷದ ಡಿಸೆಂಬರ್ ತಿಂಗಳಲ್ಲೂ ಸಹ ದ್ವಾರಕಾನಾಥ್ ಅವರು ಇದೇ ಭವಿಷ್ಯವನ್ನು ನುಡಿದಿದ್ರು. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ರಾಷ್ಟ್ರಪತಿಯೂ ಸಹ ಆಗ್ತಾರೆ ಅಂತ ಹೇಳಿದ್ರು.
ಒಂದು ಕಡೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ರೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಅಂತಹದೊಂದು ದಿನವನ್ನು ಸಹ ನಾವು ನೋಡ್ತೇವೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ರು. ಇದೀಗ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ. ಇದಿಷ್ಟು ದ್ವಾರಕಾನಾಥ್ ಅವರು ನುಡಿದಿರುವಂತಹ ಭವಿಷ್ಯದ ಬಗ್ಗೆ. ಹಾಗಾದ್ರೆ ಈ ಒಂದು ಭವಿಷ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.